ತಾಯಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ, ತಾಯಿ ಹಾಗೂ ಪ್ರಿಯಕರನಿಂದ ಮಗಳ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗ್ತಾ ಇದೆ. ಮತ್ತೊಂದು ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ. ಮಗಳಿಗಾಗಿ ಪ್ರಿಯಕರ ಮೋಹನ್ ಜೊತೆಗೆ ಪ್ರಿಯಾಂಕಾ ಜಗಳ ಆಡಿದ್ಲು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದಕ್ಕೆ ಮೋಹನ್ ಜೊತೆಗೆ ಪ್ರಿಯಾಂಕಾ ಜಗಳ ಆಡಿದ್ಲು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಬೆಳಿಗ್ಗೆ ಮಗಳ ಮೇಲೆ ಮಮತೆ, ಸಂಜೆ ಮಗುವಿನ ಮೇಲೆ ಅದೇ ತಾಯಿ ಕ್ರೂರತ್ವವನ್ನ ತೋರಿಸಿದೆ. ಮಾರ್ಚ್ 24ರಂದು ಕೊಲೆ ಮಾಡಿ ಶವವನ್ನ ಪ್ರಿಯಾಂಕಾ ಮನೆಗೆ ತಗೊಂಡು ಬಂದಿರ್ತಾಳೆ. ಪ್ರಿಯಾಂಕಾ ಹಾಗೂ ಮೋಹನ್ ಮಗಳು ಸತ್ತ ಮೇಲೆ ಶವಕ್ಕೆ ಸ್ನಾನವನ್ನ ಮಾಡಿಸಿದಂತಹ ತಾಯಿ ಮಗುವಿಗೆ ಬಟ್ಟೆ ತೊಡಿಸಿ ಎಂದಿನಂತೆ ಈ ಪಾಪಿ ತಾಯಿ ರೆಡಿ ಮಾಡಿರ್ತಾಳೆ. ಸತ್ತ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಂತಹ ಪ್ರಿಯಾಂಕಾ ಹಾಗೂ ಮೋಹನ್ ಜೊತೆಗೆ ಮಗುವನ್ನ ಕೋಲಾರಕ್ಕೂ ಕೂಡ ಕರ್ಕೊಂಡು ಹೋಗಿದ್ವಿ ಅನ್ನುವಂಥ ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗಿದೆ. ಮನೆಯಲ್ಲಿ ಆರಾಮಾಗಿ ಮಲಗಿತ್ತು ಅಂತ ಬಿಂಬಿಸೋದಕ್ಕೆ ಇದೆಲ್ಲ ರೀತಿಯಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಈ ಇಬ್ರು ಸೇರ್ಕೊಂಡು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಫುಡ್ ಪಾಯ್ಸನ್ ನಿಂದಾಗಿ ಮಗು ಮೃತಪಟ್ಟಿದೆ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಈ ಇಬ್ರು ಕೂಡ ಈ ರೀತಿಯೆಲ್ಲ ಪ್ರಯತ್ನವನ್ನ ಪಟ್ಟಿದ್ರು. ಮನೆಯಲ್ಲೇ ಮಗುವಿಗೆ ಸ್ನಾನವನ್ನ ಮಾಡಿಸೋದು, ಹೊಸ ಬಟ್ಟೆಯನ್ನು ಹಾಕೋದು, ಇದೆಲ್ಲ ರೀತಿಯಲ್ಲೂ ಕೂಡ ಮಗು ಆರಾಮಾಗಿದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನ ಆರೋಪಿ ತಾಯಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಮೋಹನ್ ಇಬ್ರು ಕೂಡ ಸೇರ್ಕೊಂಡು ಈ ಒಂದು ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಿಯಾಂಕಾ ಅಷ್ಟೇ ಅಲ್ಲ, ಪ್ರಿಯಕರ ಮೋಹನ್ ಕೃತ್ಯವು ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಮಗು ವೆನ್ನೆಲ್ಲ ಅಕ್ಕನಿಗೆ ಆರೋಪಿ ಮೋಹನ್ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತಂಗಿ ಬಗ್ಗೆ ವಿಚಾರಿಸಿದ ಅಕ್ಕನಿಗೆ ಅಸಭ್ಯ ಮೆಸೇಜ್ ಮಾಡಿದ್ದ ಮೋಹನ್ ಪ್ರಿಯಾಂಕಾ ಅಕೌಂಟ್ನಿಂದಲೇ ಮಗುವಿನ ಅಕ್ಕನಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ಕೊಲೆ ನಡೆದ ನಂತರ ಮೆಸೇಜ್ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹತ್ಯೆಯಾಗಿರುವಂತಹ ಮಗುವಿನ ಅಕ್ಕನಿಗೂ ಕೂಡ ಆತ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದ ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಬೆಚ್ಚಿ ಬೀಳುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಪ್ಲಾನ್ ಮಾಡಿದ್ರು, ಜೊತೆಗೆ ಆತನ ಕೃತ್ಯಗಳು ಕೂಡ ಅಂದ್ರೆ ಮಗುವಿನ ಅಕ್ಕನಿಗೂ ಕೂಡ ಆತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಖಂಡಿತವಾಗಿಯೂ ಮಧುಕರ್, ಏನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆಗೆ ಆಳಕ್ಕೆ ಇಳಿದಂತೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಪ್ರಿಯಾಂಕಾ ಈ ಆರೋಪಿ ಮಗುವಿನ ತಾಯಿಯಿಂದಲೇ ಏನಿಂದು ಹತ್ಯೆ ಆಗಿತ್ತು, ಪ್ರಿಯಕರನೊಂದಿಗೆ ಮೋಹನ್ ಜೊತೆಗೆ ಸೇರಿ ಏನು ಹತ್ಯೆ ಮಾಡಿದ್ಲು ಆಕೆ, ಈ ಎಲ್ಲವೂ ಕೂಡ ನಾರ್ಮಲ್ ಆಗಿ ಮಗು ಫುಡ್ ಪಾಯ್ಸನ್ ಇಂದ ಸತ್ತಿದೆ, ಮೆಟಲ್ನಿಂದ ಬಿದ್ದು ಸತ್ತಿದೆ ಅನ್ನೋದನ್ನ ಪ್ರೂವ್ ಮಾಡುವಂತಹ ಸಲುವಾಗಿ ಆರೋಪಿಗಳು ಸಾಕಷ್ಟು ಪ್ಲಾನ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಅಂತಂದ್ರೆ ಏನು ಅವರು ಕೋಲಾರದಿಂದ ಬಂದ ನಂತರ ಮಾರ್ಚ್ 24ನೇ ತಾರೀಕು ಅವತ್ತು ರಾತ್ರಿ ಸತ್ತ ಮಗುವಿಗೆ ಆಕೆ ಸ್ನಾನ ಕೂಡ ಮಾಡಿಸ್ತಾಳೆ. ಸ್ನಾನ ಮಾಡಿಸಿ ಮಗುವನ್ನ ಮಲಗಿಸ್ತಾಳೆ. ಅಂದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರದು. ಜೊತೆಗೆ ಕಾರ್ನಿಂದ ಇಳಿಯುವಾಗೂ ಕೂಡ ಆಕೆಯನ್ನ ನಿದ್ದೆ ಮಾಡಿದ್ದಾಳೆ. ಹೆಗಲ ಮೇಲೆ ಹಾಕೊಂಡು ಆಕೆಯನ್ನ ಮನೆಗೆ ಹೋಗುವಂತ ರೀತಿಯಲ್ಲಿ ಆಕೆ ಬಿಂಬಿಸಿರುವಂಥದ್ದು. ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಅಂದ್ರೆ ಕೊಲೆ ನಂತರ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದರ ಜೊತೆಗೂ ಕೂಡ ಪ್ರಿಯಾಂಕಾ ಏನಿದ್ಲು, ಅವಳ ಮಗಳನ್ನ ಬೋರ್ಡಿಂಗ್ ಶಾಲೆಗೆ ಸೇರಿಸುವಂತ ಸಲುವಾಗಿ ಕೂಡ ಒಂದಷ್ಟು ಜಗಳ ಮೋಹನ್ ಜೊತೆ ಆಗಿತ್ತು ಅಂತೇಳಿ ಈಗಾಗಲೇ ಏನು ಪ್ರಿಯಾಂಕಾ ಅದಾಗಲೇ ಏನೊಂದು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಆ ಒಂದು ಡಿವೋರ್ಸ್ ಕೇಸ್ ನಡೀತಾ ಇತ್ತು. ಅದನ್ನ ಹೊರತುಪಡಿಸಿಯೂ ಕೂಡ ಪ್ರಿಯಕರನೊಂದಿಗೆ ಆ ಒಂದು ವಿಲ್ಲಾದಲ್ಲಿ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಒಂದು ವಿಲ್ಲಾದಲ್ಲಿ ಆಕೆ ವಾಸವಾಗಿದ್ಲು, ಪ್ರಿಯಕರನ ಜೊತೆಗೆ ವಾಸವಾಗಿದ್ಲು ಅನ್ನುವಂಥ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕಾಗೆ ಈಗಾಗಲೇ ಏನು 2 ಮಕ್ಕಳು ಏನಿದ್ರು, ಒಂದು 17 ವರ್ಷದ ಒಂದು ಹೆಣ್ಣು ಮಗು, ಜೊತೆಗೆ 5.5 ವರ್ಷದ ಒಂದು ಹೆಣ್ಣು ಮಗು. ಈಗಾಗಲೇ 5.5 ವರ್ಷದ ಹೆಣ್ಣು ಮಗು ಏನು ಬೆನ್ನೆಲ್ಲ ಮೃತಪಟ್ಟಿದೆ, ಕೊಲೆಯಾಗಿದೆ.
17 ವರ್ಷದ ಮಗು, ಮತ್ತೊಂದು ಮಗು ಏನಿತ್ತು ಅದು ಈಗಾಗಲೇ ತಂದೆ ಬಳಿ ಇರುವಂಥದ್ದು. ಈ ವಿಚಾರ ಅಂದರೆ ಮಗುವೆನ್ನೆಲ್ಲ ಕೊಲೆಯಾಗಿದೆ ಅನ್ನುವಂಥ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಆಕೆಯ ಏನು ಇನ್ಸ್ಟಾಗ್ರಾಮ್ ಮುಖಾಂತರ ಆಕೆಯ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಒಂದಷ್ಟು ಆಕೆಗೆ ಏನು ಮಾಡಿದ್ರಿ, ವೆನ್ನೆಲ್ಲಾಗೆ ಏನಾಯಿತು ಅನ್ನುವಂಥ ವಿಚಾರ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂಥ ಮೋಹನ್ ಪ್ರಿಯಕರ ಏನಿದೆ ಆಕೆಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಸಂಬಂಧ ಈಗಾಗಲೇ ತಂದೆಯ ಫೋನ್ನಿಂದ ಏನು ಇನ್ಸ್ಟಾಗ್ರಾಮ್ ಮುಖಾಂತರ ಆಕೆಯ ತಾಯಿಗೆ ಮೆಸೇಜ್ ಮಾಡಿದ್ಲು, ಅದಕ್ಕೆ ಮೋಹನ್ ಕೂಡ ರಿಪ್ಲೈ ಮಾಡಿದೆ. ಹೀಗಾಗಿ ತನಿಖೆಯ ಭಾಗವಾಗಿ ಆ ಮೊಬೈಲ್ ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.